सर बताइए, चನ್ನपट्टा में योगेश्वर ने बहुत अहम लीड के साथ अपनी जीत हासिल की है, उनको किस तरह से आप बधाई देना चाहते हैं? उनको हमारे लोगों से तो बहुत कुछ बधाई देना चाहते हैं। और सबसे पहले ಎಲ್ಲರಿಗಿಂತ ಮುಂಚೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಡಿ ಕೆ ಸುರೇಶ್ ಅಣ್ಣವ್ರದ್ದು ನೇತೃತ್ವದಲ್ಲಿ ಎಲೆಕ್ಷನ್ ಮಾಡಿದ್ದಾರೆ. ಆಮೇಲೆ ಇಕ್ಬಾಲ್ ಹುಸೇನು ಮತ್ತು ಜಮೀರ್ ಅಹ್ಮದ್, ಎನ್ ಎ ಹರೀಸು ಇದರಿಂದ ಸಾಕಷ್ಟು ನಮ್ಮ ಚನ್ನಪಟ್ಟಣದಲ್ಲಿ ಭಾಳ ಒಂದು ನಂಬಿಕೆಯಿಂದ ಮತ್ತು ಅವ್ರ ಇತಿಹಾಸದಿಂದ ಎಲ್ಲ ಪೂರ್ತಿ ಅವರು ಎಲೆಕ್ಷನ್ ಮಾಡಿದ್ದಾರೆ. ಅವರ ಒಂದು ಇತಿಹಾಸ ಏನಂತ ಹೇಳಿದ್ರೆ, ಚನ್ನಪಟ್ಟಣ ಯೋಗೇಶ್ವರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲಿದ್ದಾರೆ. ಅದೇನಂತ ಹೇಳಿದ್ರೆ, ನಮ್ಮ ನಾಯಕರಿದ್ದಾರಲ್ಲ ಅವರಿಂದ ಸಾಕಷ್ಟು ಶ್ರಮಪಟ್ಟಿದ್ದಾರೆ ನಮ್ಮ ನಾಯಕರು. ಡಿ ಕೆ ಶಿವಕುಮಾರ್ ಆಗಲಿ, ಡಿ ಕೆ ಸುರೇಶ್ ಅವರಾಗಲಿ, ಆಮೇಲೆ ಇಕ್ಬಾಲ್ ಹುಸೇನ್ ಸಾಹೇಬ್ರಾಗಲಿ, ಜಮೀರ್ ಅಹ್ಮದ್ ಆಗಲಿ, ಆಮೇಲೆ ನಮ್ಮ ಎನ್ ಎ ಹರೀಸ್ ಆಗಲಿ, ಚನ್ನಪಟ್ಟಣದಲ್ಲಿ JDSಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಯಾಕಂತ ಹೇಳಿದ್ರೆ, ಮುಸಲ್ಮಾನರು ಓಟು ಬೇಕಾಗಿಲ್ಲ ಅಂತ ಅವರು ಡೈರೆಕ್ಟಾಗಿ ಹೇಳಿದ್ರು. ಅವ್ರಿಗೆ ಇವತ್ತು ಮುಸಲ್ಮಾನರ ಬೆಲೆ ಏನಿದೆ ಅಂತ ಈ ರಾಜ್ಯ ನೋಡಿದೆ. ಮುಸಲ್ಮಾನರು ಬೆಲೆ ಏನಿದೆ ಅಂತ ಈ ರಾಜ್ಯ ನೋಡಿದೆ. ಅವ್ರಿಗೆ ಮುಸಲ್ಮಾನರು ಪಂಚರ್ ಅಂಗಡಿ ಅವರು ಇದ್ಬೋದು ಅಂತ ಸಾಕಷ್ಟು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈ ಪಂಚರ್ ಅಂಗಡಿ ಅವರು ಮನಸ್ಸು ಮಾಡಿದ್ರೆ ಪಂಚರು ಮಾಡ್ತಾರೆ, ಪಂಚರು ಹಾಕ್ತಾರೆ. ಈ ರಾಜ್ಯದಲ್ಲಿ ನಮ್ಮ ಮುಸಲ್ಮಾನರು ಒಗ್ಗಟ್ಟಾಗಿ ಸಿದ್ದರಾಮಯ್ಯ ಸರ್ಕಾರದ ನೇತೃತ್ವದಲ್ಲಿ ಎಲೆಕ್ಷನ್ ಮಾಡಿದ್ದಾರೆ. ಇದು ನನ್ನ ಚನ್ನಪಟ್ಟಣ ಜನತೆಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಚನ್ನಪಟ್ಟಣ ಜನತೆಗೆ ಒಂದು ಅಭಿನಂದನೆ ಸಲ್ಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಆಮೇಲೆ ಚನ್ನಪಟ್ಟಣ ಗೆಲುವಂದರೆ ಏನಂತ ಹೇಳಿದ್ರೆ, ನಮ್ಮ ಡಿ ಕೆ ಸುರೇಶ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಸತತ ಒಂದು 5 ತಿಂಗಳಿಂದ ಅಲ್ಲಿಂದ ಜನಗಳು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ, ಅಲ್ಲಿಂದ ಜನಗಳು ಕಷ್ಟ ಏನಿದೆ ಅದೆಲ್ಲ ಪೂರ್ತಿ ತಿಳ್ಕೊಂಡು ಮುಂದಿನ ದಿನದಲ್ಲಿ ನಮ್ಮ ಚನ್ನಪಟ್ಟಣದಲ್ಲಿ ಅಭಿವೃದ್ಧಿಗೆ ಒಂದು ಹೆಜ್ಜೆ ಮುಂದೆ ಮಡಿಕ್ಬೇಕಂತ ಅವರು CP ಯೋಗೇಶ್ವರ್ಗೆ ಇಲ್ಲಿನ ಅಭ್ಯರ್ಥಿ ಮಾಡಿ ಅವರು ಸಾಕಷ್ಟು ಶ್ರಮಪಟ್ಟು ಅವರಿಗೆ ಜಯಭಾರಿನ ಮಾರಿಸಿದ್ದಾರೆ. ನಾವೆಲ್ಲ ಪೂರ್ತಿ ಚನ್ನಪಟ್ಟಣ ಜನತೆ ಅವರಿಗೆಲ್ಲ ಪೂರ್ತಿ ನಾವು ಅಭಿನಂದನೆ ಸಲ್ಲಿಸಿ ನಾನು 2 ಮಾತು ಮಾತಾಡಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಜನಪದ ಜಾಲಿ ಜಾಲಿ ಅಪ್ಪ ಮಕ್ಕಳು ಖಾಲಿ ಖಾಲಿ, ಜಾಲಿ ಜಾಲಿ ಅಪ್ಪ ಮಕ್ಕಳು ಖಾಲಿ ಖಾಲಿ, ಜಾಲಿ ಜಾಲಿ ಅಪ್ಪ ಮಕ್ಕಳು ಖಾಲಿ ಖಾಲಿ.